Guys, welcome back to my YouTube channel. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ ಮೊದಲ. So here we go again. So ಇವತ್ತು ನಾನು ಮಾತಾಡಬೇಕು ಅನ್ಕೊಂಡಿರೋ ವಿಷಯ ಬೆಂಗಳೂರು. ನಮಸ್ಕಾರ ಬೆಂಗಳೂರು. ನಮ್ಮ ಪ್ರೌಡ್ ಬೆಂಗಳೂರು. ಹೌದು, ನಮ್ಗೆಲ್ಲ ಒಂದು ಡ್ರೀಮ್ ಸಿಟಿ ಅಥವಾ ಡ್ರೀಮ್ ಡೆಸ್ಟಿನೇಷನ್, ಡ್ರೀಮ್ ವೆಕೇಶನ್ ಅಂತ ನ್ಯೂಯಾರ್ಕ್ ಸಿಟೀಸ್, ಲಂಡನ್ ಸಿಟಿ, ಆ ಥರ ಬಿಗ್ ಬಿಗ್ ಸಿಟೀಸ್ ನಮ್ಮ ನೆನಪಿಗೆ ಬರುತ್ತೆ. ಬಟ್ ನಾವು ಇದನ್ನ ಮರಿತೀವಿ ದಟ್ ನಾವು ಆ ಡ್ರೀಮ್ನ ಕಾಣಬೇಕು ಅಂದರೆ ಫೈನಾನ್ಷಿಯಲಿ ನಮಗೆ ಸಪೋರ್ಟ್ ಮಾಡೋ ಒಂದು ಸಿಟಿ ಇರುತ್ತೆ ಅಂತ. ಆ ಸಿಟಿ ಬಂದು ನಮ್ಮ ಎಲ್ಲರ ಲೈಫಲ್ಲಿ, ಆಲ್ ಬ್ಯಾಂಗ್ಳೂರಿಯನ್ಸ್, ಎಲ್ಲ ಕನ್ನಡಿಗರ ಲೈಫಲ್ಲಿ ಅಂದರೆ ಅದು ಬೆಂಗಳೂರು ಸಿಟಿ. ಈ ಸಿಟಿ ನಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಫೈನಾನ್ಷಿಯಲಿ, ಎಮೋಷ್ನಲಿ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಆ್ಯಂಡ್ ಇನ್ ಡಿಫ್ರೆಂಟ್ ವೇಸ್ ನಮ್ಗೆ ತುಂಬ 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 ಸಪೋರ್ಟ್ ಮಾಡುತ್ತೆ. ಬಿಕಾಸ್ ಇಲ್ಲಿಗೆ ಕೆಲಸಕ್ಕೆ ಅಥವಾ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬರೋ ಯಾರಿಗೂ ಕೂಡ ಈ ಸಿಟಿ ಮೋಸ ಮಾಡಲ್ಲ. ಬೆಂಗಳೂರಲ್ಲಿ ಮುಂಡ ಮಕ್ಕಳು 90 ಲಕ್ಷ ಜನ ಅವರಂತೆ, ಕುರಿ ಮಂದ ಇದ್ದಂಗೆ. ಅದರಲ್ಲಿ ನಾನೊಂದು ಪಾಪದ ಕುರಿ. ಈ ಸಂತಲ್ಲಿ ಕಳೆದೋಗಿ 3 ವರ್ಷ ಆಯ್ತು. ಲೈಫ್ ಸಖತ್ತಾಗದೆ, ಆದ್ರೆ ರಾತ್ರಿ ಹೊತ್ತು ನಿದ್ದೆ ಒಂದ್ ಬರುದಿಲ್ಲ. ಅದ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೇ ಮಾಡುತ್ತೆ. ಅಂದ್ರೆ ಜಾಬ್ ಆಪರ್ಚುನಿಟಿ ಅಂದ್ರೆ ಅಂದ್ರೆ ದುಡಿಯಕ್ ಬರೋರ್ಗೆ ಈ ತರ, ಯಾವ ಕೆಲಸ ಆದ್ರೂ ಓಕೆ, ನನ್ನ ಲೈಫ್ ನಾನು ಕಟ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಊರ್ ಬಿಟ್ಟು ಬರೋರ್ಗೆ ಇದು ಯಾವಾಗ್ಲೂ ಕಾವಲು ಕಾಯುತ್ತೆ, ಯಾವಾಗ್ಲೂ ಅವಕಾಶನ ತೆರೆದಿಡತ್ತೆ. ಓದ್ದೇ ಇರೋ ನಮ್ಗೆಲ್ಲ ಯಾರೋ ಕೆಲಸ ಕೊಡ್ತಾರೆ. ಓದಿರೋನ್ಗೆ ಒಂದೇ ಕೆಲಸ, ಓದ್ದೇ ಇರೋನ್ಗೆ ಮಾಡಿದಲ್ಲ ಕೆಲಸನೇ. ಬಾ, ತಮಿಳ್ನವರು, ತೆಲುಗವರು, ಹಿಂದಿಯವರು, ಭಾಷೆ ಗೊತ್ತಿಲ್ಲದವರೆಲ್ಲ ಬದುಕ್ತಿರೋ ಬೆಂಗಳೂರಿದು. ನಾವು ಕನ್ನಡದವರು, ನಮಗ್ ಬಾಳ್ಕೊಡಲ್ವಾ? ಅದು ಸರಿ. ಸೊ ಆಕ್ಚುಲಿ ವಿ ಆಲ್ ಶುಡ್ ಪ್ರೌಡ್ ದಟ್ ಅಂತ ಸಿಟಿಯಾದ ಬೆಂಗಳೂರು ನಮ್ಮ ರಾಜ್ಯದಲ್ಲಿದೆ ಆ್ಯಂಡ್ ಅದು ನಮ್ಮ ಹೆಮ್ಮೆ ಫರ್ ಶ್ಯೂರ್. ಸೊ ಇವಾಗ ನಾನು ಅಫ್ಕೋರ್ಸ್ ಎಲ್ಲರಿಗೂ ಅವ್ರವ್ರದ್ದೇ ಬೆಂಗಳೂರು ಲೈಫ್ದು ಜರ್ನಿ ಇರುತ್ತೆ. ಬಟ್ ನನ್ನ ಲೈಫ್ದು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ನಾನು ಬೆಂಗಳೂರಲ್ಲಿ 2020 ಬಂದೆ ಬೆಂಗಳೂರಿಗೆ. 2020 ಆಸ್ ಯು ಆಲ್ ನೋ ಕ್ವಾರಂಟೈನ್ ಟೈಮ್. ಸೊ ನನ್ನ ಡಿಗ್ರಿ ಮುಗಿಸಿದ ನೆಕ್ಸ್ಟ್ ಸ್ಟೆಪ್ ನಾನು ಬೆಂಗಳೂರಿಗೆ ಬಂದಿದ್ದು ಆಫ್ಟರ್ ವೇಸ್ಟಿಂಗ್ 5 to 6 months ಆಫ್ಟರ್ ಕಂಪ್ಲೀಟಿಂಗ್ ಇಂಜಿನಿಯರಿಂಗ್. ಸೊ ಬೆಂಗಳೂರಿಗೆ ಬಂದಾಗ ಆಕ್ಚುಲಿ ಸ್ಟೇ ಮಾಡೋಕ್ಕೆ ನನ್ನ ಸಿಸ್ಟರ್ ಮನೆ ಇತ್ತು ನನ್ನ ಹತ್ರ. ಸೊ ಸಮ್ಹೌ 15 to 20% ಆಫ್ ದ ಸ್ಟ್ರಗಲ್ ಟು ಸರ್ವೈವ್ ಇನ್ ಬೆಂಗಳೂರು, ದಟ್ ಈಸ್ ಸ್ಟೇಯಿಂಗ್. ಅದು ನನಗೆ ಆ್ಯಕ್ಚುಲಿ ವೆರಿ ಈಸಿ ಆಗಿತ್ತು ಬಿಕಾಸ್ ನನ್ನ ಸಿಸ್ಟರ್ ಅಲ್ಲಿರೋದ್ರಿಂದ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಬಟ್ ಹಸಲ್ ಫಾರ್ ದ ಜಾಬ್ ಸೇಮ್ ಎಲ್ಲರ ಥರನೇ ಇತ್ತು ನಂದು. ಬಿಕಾಸ್ ನಾನು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಟ್ರೈ ಮಾಡಿದೆ. ಬಟ್ ಆಸ್ ಯು ನೋ, ಬೆಂಗಳೂರು ಎಷ್ಟೇ ನಮಗೆ ಒಳ್ಳೇದಾದ್ರೂ ಕೂಡ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಟೈಮಲ್ಲಿ, ಸ್ಟಾರ್ಟಿಂಗ್ ಟೈಮಲ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಆ ಇಂಜಿನಿಯರಿಂಗ್ ಮುಗಿಸಿ ನಾನು ಇಂಜಿನಿಯರ್ ಫೀಲ್ಡಲ್ಲೇ ಜಾಬ್ ಬೇಕು ಅಂತ ಹುಡುಕಿದಾಗ 2 months ಗಾನ್. ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಎಷ್ಟೋ ಜನ ಮಾಸ್ಟರ್ ಡಿಗ್ರಿ ಮಾಡಿರೋರು, MBA ಮಾಡಿರೋರು, ಇವನ್ ಮೋರ್ ದೆನ್ ದಟ್ ಕ್ವಾಲಿಫಿಕೇಶನ್ ಇರೋರು ಕೂಡ ತುಂಬ ಪುಟ್ಟ ಚಿಕ್ಕ ಜಾಬ್ ಮಾಡಿರ್ತಾರೆ ಜಸ್ಟ್ ಫಾರ್ ಸರ್ವೈವಲ್ ಅಂತ. ಸೊ ನಾನು ಆ ಥರ ಯೋಚನೆ ಮಾಡಿಕೊಂಡು ರಿಟೇಲ್ ಜಾಯ್ನ್ ಆದೆ. ಸೊ ರಿಟೇಲ್ ನಾನು ಸ್ಟಾರ್ಟಿಂಗು ತುಂಬ ಎಸಿಟೆಂಟ್ ಆಗಿದೆ, ಅಯ್ಯೋ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ರಿಟೇಲ ಹಾಗೆ ಹೀಗೆ ಅಂತ. ಬಟ್ 2 months ಮನೇಲಿ ವೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಅಂದರೆ ನಾನು ಏನು ಇಲ್ಲೀಗಲ್ ಕೆಲಸ ಮಾಡ್ತಾ ಇಲ್ಲ ಅಥವಾ ಏನೋ ನಾಚಿಕೆ ಆಗುವಂಥ ಕೆಲಸ ಮಾಡ್ತಾ ಇಲ್ಲ. ಸೊ ನಮ್ಮ ಮನೆಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕೆ ಏನು ಕೆಲಸ ಬೇಕೋ ಒಳ್ಳೆ ರೀತಿಲಿ ಗೌರವಾನ್ವಿತವಾಗಿರೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಈಸ್ ಇನ್ ರಿಟೇಲ್ ಫೀಲ್ಡ್. ಸುಮ್ ಕೂರೋ ಮಗ ಅಲ್ಲ ನಾನು, ಸುಮ್ ಕೂರೋ ಮಗ ಅಲ್ಲ. ಸೊ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ನನ್ನ ಫ್ರೆಂಡ್ಸ್ ಇಂಜಿನಿಯರ್ ಫೀಲ್ಡಲ್ಲಿ ಜಾಯ್ನ್ ಆಗಿರೋರು ಕಂಪೇರ್ ಮಾಡಿದ್ರೆ ಸ್ಯಾಲ್ರಿ ವೈಸ್ ನಂದು ಅವ್ರಿಗಿಂತ ಒಂದು 5% 10% ಜಾಸ್ತಿನೇ ಇತ್ತು. ಲ್ಯಾಟ್ರಿ. ಸೊ ನನಗೆ ಸ್ಯಾಲ್ರಿ ಬಗ್ಗೆ ನೋಡಬೇಕು ಅಂತಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ
ನಾನು ಆ್ಯಕ್ಚುಲಿ ಇಂಟ್ರೋವರ್ಟು. ಸೊ ಈ ರಿಟೇಲ್ ಫೀಲ್ಡಲ್ಲಿ ಆ್ಯಕ್ಚುಲಾಗಿ ಯು ಶುಡ್ ಬಿ ಎಕ್ಸ್ಟ್ರೋವರ್ಟ್. ಸೊ ಬಟ್ ಹಂಗಾದ್ರೂ ಕೂಡ ಅಲ್ಲೆಲ್ಲ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೆ ಬಾಂಡಿಂಗ್ಸ್ ಆಯಿತು. ಅದೆಲ್ಲ ಆಗಾದ್ಮೇಲೆ somehow ಐ ಫಿಕ್ಸ್ ಆದೆ ದಟ್ ಐ ಹ್ಯಾವ್ ಟು ಸರ್ವೈವ್ ಇನ್ ಬ್ಯಾಂಗ್ಳೂರ್ ಬೈ ಹುಕ್ ಆರ್ ಕ್ರೂಕ್ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾನು ನನ್ಗಾಗಲ್ಲಪ್ಪ ಇಲ್ಲಿ 1 month 2 months ಅಷ್ಟೇ ಅನ್ಕೊಂಡಿದ್ದಳು. 2.5 ವರ್ಷ ಅಲ್ಲೇ ವರ್ಕ್ ಮಾಡಿದ್ದೀನಿ. ಅದು ಸೋ ಪ್ರೌಡಾಗಿ ದಟ್ ವೆನ್ ನಾನು ಜಾಯ್ನ್ ಆಗ್ಬೇಕಾದ್ರೆ ಹೆಂಗೆ ಹೆಸಿಟೇಟ್ ಆಗಿದ್ದೋ, ಬಟ್ ಆ ಥರ ಅಲ್ಲ, ಬಟ್ ಪ್ರೌಡಾಗಿ ನಾನು 2 years ಕಂಪ್ಲೀಟ್ ಮಾಡಿದೆ ಅಲ್ಲಿ. ಸೊ ಅದಾದಮೇಲೆ ಅಫ್ಕೋರ್ಸ್ ನಾನು ಟ್ರೈ ಮಾಡಿದೆ ಇಂಜಿನಿಯರಿಂಗ್ ಫೀಲ್ಡ್ ಬ್ಯಾಕ್ ಹೋಗ್ಬಿಡೋಣ ಅಂತ, ಬಟ್ ದಟ್ ವಾಸ್ ಐ ಗೆಸ್ ಟೂ ಲೇಟ್. ಸೊ ಅದನ್ನ ಬಿಟ್ಟು ನಾನು ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇನ್ ರಿಟೇಲಲ್ಲೇ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸೊ ಇನ್ನೂ ತುಂಬ ಸ್ಟೇಜಸ್ ಇದೆ ಹೋಗೋದೆ ಲೈಫಲ್ಲಿ, ಬಟ್ ಸ್ಟಿಲ್ ಇವಾಗ ಅಟ್ಲೀಸ್ಟ್ ಒಂದು ಮಿಡಲ್ ರೇಂಜಲ್ಲಿ ಇದ್ದೀನಿ. ಸೊ ಬೆಂಗಳೂರು ನಂಗೆ ತುಂಬ ಕಲ್ಸ್ಕೊಟ್ಟಿದೆ. ಏನಿರುತ್ತೆ ಬೆಂಗಳೂರು? ಬೆಂಗಳೂರಿಗೆ ಏನ್ ಸರ್ ಚೆನ್ನಾಗಿದೆ. ಬಸ್ಸಲ್ಲಿ ಕಂಡಕ್ಟರ್ ಟಿಕೆಟಿಗೆ ದುಡ್ಡು ಕೇಳಿದಾಗ, ಊಟ ಟೈಮು ತಿಂಡಿ ಟೈಮು ಆದಾಗ ನಮ್ಮೂರೇ ಚಂದ ಅನ್ಸುತ್ತೆ ಸರ್. ಬರೀ ಕಲ್ಸ್ಕೊಟ್ಟಿರೋದಲ್ಲ, ಜೀವನ ಕಟ್ಕೊಟ್ಟಿದೆ ನನಗೆ. ನನ್ನ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕಾಗಿರ್ಬೋದು, ಎಮೋಷ್ನಲಿ ಸ್ಟ್ರಾಂಗ್ ಮಾಡಿದೆ ನನ್ನ ಇನ್ ತುಂಬ ವೇಸ್. ಸೊ ನಾನು ಬೆಂಗಳೂರಿಂದಾಗ ಮುಂಚೆ ನನ್ನ ಒಪಿನಿಯನ್ ಇದ್ದಿದ್ದೇ ಬೇರೆ, ಬಟ್ ಇಲ್ಲಿ ಬಂದಮೇಲೆ ಇದ್ರ ಋಣ ನನ್ನ ಮೇಲಿದೆ. ಸೊ ನಾನು ವೆರಿ ವೆರಿ ಪ್ರೌಡ್. ಇವಾಗ ನಾನು ಹಾಸನವಳು ಅಂತ ಎಷ್ಟು ಪ್ರೌಡಾಗಿ ಹೇಳಕ್ ಇಷ್ಟಪಡ್ತೀನಿ, ಹಾಗೆ ಬೆಂಗಳೂರು ನಮ್ಮ ಬೆಂಗಳೂರು ಅಂತ ಹೇಳಕ್ಕೂ ತುಂಬ ಹೆಮ್ಮೆ ಪಡ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಹೋಮ್ ಟೌನ್ ಈಸ್ ಈಕ್ವಲ್ ಟು ಬ್ಯಾಂಗ್ಳೂರ್ ಅಂತಾನೆ ಆಗೋಗ್ಬಿಟ್ಟಿದೆ. ಸೊ ಇದೇ ಥರ ನಾನು ಅಫ್ಕೋರ್ಸ್ ಫ್ರಮ್ ಮೈ ಸೈಡ್ ನಾನು ಗ್ರೇಟ್ಫುಲ್ ಆಗಿ ಇದ್ದೀನಿ. ಬಟ್ ದೇರ್ ಆರ್ ಸೋ ಮೆನಿ ಪೀಪಲ್ ದೇ ವರ್ಕ್ ಹಿಯರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಆ್ಯಂಡ್ ಆಲ್. ಬಟ್ ಅವರು ಯಾವತ್ತೂ ಮೋಸ್ಟ್ ಆಫ್ ದೆಮ್ ಆರ್ ಗ್ರೇಟ್ಫುಲ್. ಬಟ್ ಏನು 20% ಇದೆ, ಅವ್ರು ದೇ ಆರ್ ನಾಟ್ ಗ್ರೇಟ್ಫುಲ್ ದಟ್ ಕನ್ನಡ ಮಾತಾಡಿ ಅಂತ ಹೇಳಿದಕ್ಕೆ ನಾನು ಯಾಕೆ ಮಾತಾಡಲಿ, ಹಾಗೆ ಕಾನ್ಸ್ಟಿಟ್ಯೂಷನ್ ಆಗಿ ರೈಟ್ಸ್ ಕೊಟ್ಟಿದೆ ಅದೆಲ್ಲ ಮಾತಾಡ್ತಾರೆ. ಬಟ್ ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದಟ್ಸ್ ನಾಟ್ ಓಕೆ. ಬಿಕಾಸ್ ನಿಮಗೆ ಬೆಂಗಳೂರು ಏನೋ ಒಂದು ಕೊಟ್ಟಿದೆ ಅಲ್ವಾ. ಸೊ ಅದನ್ನ ರಿಟರ್ನ್ ಆಗಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗಿದ್ದೊಂದು 10, 20, 15 words ಕನ್ನಡ ಮಾತಾಡೋಕ್ಕಾಗಲ್ವಾ? ಆಗುತ್ತೆ, ಆಬ್ವಿಯಸ್ಲಿ ಆಗುತ್ತೆ. ಬಟ್ ನೀವು ಅಷ್ಟು ಮಾಡಬೇಕು ಅಷ್ಟೇ. ಬಟ್ ಅದನ್ನು ನಿಮ್ಗೆ ಈಗೋ ಪ್ರಾಬ್ಲಮ್ ತಗೊಳ್ದೇನೆ. ಸೊ ಆ್ಯಸ್ ಅ ಹ್ಯೂಮನ್ ರಿಟರ್ನ್ ಪಾಲಿಸಿ ಥರ ಒಂದು 5-10 ಕನ್ನಡ ವರ್ಡ್ಸ್ ಮಾತಾಡಿದ್ರೆ ಸೊ ಇಲ್ಲಿರೋ ನಮ್ಮ ಕನ್ನಡಿಗರಿಗೂ ತುಂಬ ಖುಷಿ ಆಗುತ್ತೆ. ಸೊ ಬೆಂಗಳೂರು ಇಟ್ಸ್ ಪ್ಲೇಯಿಂಗ್ ಅಂಡ್ ಇಟ್ ವಿಲ್ ಪ್ಲೇ ಬಿಗ್ ರೋಲ್. ಬೆಂಗಳೂರಲ್ಲಿ ಅಪರಿಚಿತನ ಮಾತಾಡ್ಸ್ಬೇಡಿ, ಹುಷಾರು ಅಂತಾರೆ. ಒಂದೇ ಒಂದ್ಸಲ ಮಾತಾಡ್ಸ್ ನೋಡಿ, ಯಾರಿಗ್ ಗೊತ್ತು. ನಿಮ್ಗೊಬ್ರು ವೆಂಕಿ, ಒಬ್ಳು ರಾಣಿ, ಒಬ್ರು ಫ್ರೆಂಡ್ ಸಿಗ್ಬಹುದು. In so many people's lives. So I'm so proud to be part of this Bangalore. So thank you for watching. ಈ ವಿಡಿಯೋದಿಂದ ನಿಮ್ಮ ಬೆಂಗಳೂರು ಜರ್ನಿ ನೀವು ರಿಲೇಟ್ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ. ಸಿಗುವ ಮತ್ತೆ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.